ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ನಿಂದ ಆಗಿರುವಂತಹ ಅಡ್ಡಮತದಾನ, ಈ ಅಡ್ಡಮತದಾನದ ಆಘಾತದ ಬೆನ್ನಲ್ಲೇ ಒಂದು ಆತ್ಮಾವಲೋಕನ ಸಭೆ ಕೂಡ ನಡೀತಾ ಇದೆ. ಎಚ್.ಡಿ. ಕುಮಾರಸ್ವಾಮಿ ಅವರ ನಿವಾಸದಲ್ಲಿ ಜೆಡಿಎಸ್ ಶಾಸಕರ ಸಭೆ ನಡೀತಾ ಇದೆ. ಬೆಂಗಳೂರಿನ ಜೆಪಿ ನಗರದಲ್ಲಿರುವಂತಹ ಕುಮಾರಸ್ವಾಮಿ ಅವರ ನಿವಾಸದಲ್ಲಿ ನಡೀತಾ ಇರುವಂತಹ ಸಭೆ ಇದು. ಅಡ್ಡಮತದಾನದ ಹಿಂದಿನ ಕಾರಣಗಳ ಬಗ್ಗೆ ನಾಯಕರು ಚರ್ಚಿಸುತ್ತಾರೆ. ಶಾಸಕರ ನಡೆಗೆ ಎಚ್.ಡಿ.ಕೆ ಮತ್ತು ದೇವೇಗೌಡರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅಡ್ಡಮತದಾನ ಮಾಡಿದವರ ಪತ್ತೆಗೆ ನಾಯಕರು ಕಸರತ್ತು ಆರಂಭಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಸುನಿಲ್ ನೀಡ್ತಾರೆ. ಸುನಿಲ್, ಈಗ ನಡೀತಾ ಇರುವಂತಹ ಈ ಆತ್ಮಾವಲೋಕನ ಸಭೆ ಉದ್ದೇಶ ಏನು? ಯಾಕಂದ್ರೆ ಈಗಾಗಲೇ ಕುಮಾರಸ್ವಾಮಿ ಅವರು ಕೂಡ ಹೇಳುವಾಗೆ ನನಗೂ ಗೊತ್ತಿತ್ತು ಅಡ್ಡಮತದಾನ ಆಗತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸೊ ಇದನ್ನು ನಿಜಕ್ಕೂ ಸೀರಿಯಸ್ ಆಗಿ ತಗೊಂಡು ಇದನ್ನು ಸರಿಪಡಿಸುವಂತಹ ಒಂದು ನಿಟ್ಟಿನಲ್ಲಿ ಕಾರ್ಯತಂತ್ರಗಳನ್ನು ಹೆಣೆಯಲಾಗ್ತಾ ಇದೆಯಾ ಅಥವಾ ಏನು ಈ ಸಭೆಯ ಉದ್ದೇಶ ಹಾಗಾದ್ರೆ ಸುನಿಲ್? ರೆಹಮಾನ್, ಈ ಬಾರಿಯ ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ನಿಂದಲೂ ಕೂಡ ಒಂದೆರಡು ಮತಗಳು ಅಡ್ಡ ಮತದಾನ ಆಗುತ್ತೆ ಅನ್ನೋ ನಿರೀಕ್ಷೆಯನ್ನ ಜೆಡಿಎಸ್ ನಾಯಕರು ಇಟ್ಕೊಂಡಿದ್ರು. ಆದ್ರೆ ಅವರ ನಿರೀಕ್ಷೆಗೂ ಮೀರಿ ಈಗಾಗಲೇ ಅಡ್ಡ ಮತದಾನ ಆಗಿದೆ. ಒಂದು 5 ರಿಂದ 8 ಅಡ್ಡ ಮತದಾನ ಆಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಶಾಸಕರ ಜೊತೆ ತುರ್ತು ಸಭೆಯನ್ನು ಕೂಡ ಕುಮಾರಸ್ವಾಮಿ ನಡೆಸ್ತಾ ಇದ್ದಾರೆ. ಆತ್ಮಾವಲೋಕನ ಸಭೆ ಅಂತ ನಡೆಸ್ತಾ ಇದ್ದಾರೆ. ಅದರಲ್ಲಿ ಈಗಾಗಲೇ ಕಾಲ ಮಿಂಚೋಗಿದೆ ಆತ್ಮಾವಲೋಕನ ಮಾಡ್ಕೊಳ್ಳಿಕ್ಕೆ. ಇರುವಂತ ವಿಚಾರಗಳು, ಡ್ಯಾಮೇಜ್ಗಳನ್ನ ಕಂಟ್ರೋಲ್ ಮಾಡಬೇಕಾಗಿದೆ. ಇನ್ನೊಂದು ವಿಶೇಷ ಅಂತಂದ್ರೆ ಈಗಾಗಲೇ ಜೆಡಿಎಸ್ನ 18 ಶಾಸಕರಲ್ಲಿ 16 ಶಾಸಕರು ಈಗಾಗಲೇ ಸಭೆಯಲ್ಲಿ ಕೂಡ ಹಾಜರಾಗಿದ್ದಾರೆ. ಎಚ್.ಡಿ. ರೇವಣ್ಣ ಆಗ್ಬೋದು ಮತ್ತೆ ಜಿ.ಟಿ. ದೇವೇಗೌಡರು ಈ ಸಭೆಗೆ ಹೊರತುಪಡಿಸಿ ಇನ್ನೆಲ್ಲಾ ಶಾಸಕರು ಈ ಒಂದು ಸಭೆಗೆ ಹಾಜರಾಗಿದೆ. ಹಾಗಾಗಿ ಇದ್ದ 3ರಲ್ಲಿ ಕದ್ದವರು ಯಾರು ಅನ್ನೋ ಪ್ರಶ್ನೆ ಕೂಡ ಸಹಜವಾಗಿ ಉಂಟಾಗುತ್ತೆ. ಈಗಾಗಲೇ ಜೆಡಿಎಸ್ ನಿಂದ 4 ರಿಂದ 8 ಮತಗಳ ಅಡ್ಡ ಮತದಾನ ಮಾಹಿತಿ ಲಭ್ಯವಾಗ್ತಿದೆ. ಅದರಲ್ಲಿ ನೋಡ್ತಾ ಇದ್ರೆ ಈಗಾಗಲೇ 16 ಜನ ಜೆಡಿಎಸ್ ಶಾಸಕರು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಹಾಗಾಗಿ ಅದು ಒಂದ್ ಕಡೆ ಕುತೂಹಲ ಮೂಡಿಸಿದೆ. ಈಗಾಗಲೇ ಕುಮಾರಸ್ವಾಮಿ ಹೇಳಿರೋ ಪ್ರಕಾರ ನನಗೆಲ್ಲವೂ ಕೂಡ ಮಾಹಿತಿ ಇದೆ ಅಂತ ಹೇಳಿ ಆ ಮಾಹಿತಿಯನ್ನು ಆಧರಿಸಿ ಆ ಒಂದು ಶಾಸಕರಿಗೆ ಒಂದಷ್ಟು ಬಿಸಿ ಮುಟ್ಟಿಸುವಂತ ಕೆಲಸನ ಸಭೆಯಲ್ಲಿ ಮಾಡ್ತಾರ ಅನ್ನೋದು ಒಂದ್ ಕಡೆ ಆದ್ರೆ, ಮತ್ತೊಂದೆಡೆ ಮುಂದಿನ ರಾಜಕೀಯ ನಡೆ ಹೇಗಿರಬೇಕು, ಈಗಾಗಲೇ ಈ ರೀತಿ ಸಮಸ್ಯೆ ಆಗೋಗಿದೆ, ಮತ್ತೆ ಇರುವಂತಹ ಶಾಸಕರನ್ನ ಹಿಡಿದಿಟ್ಕೊಳ್ಬೇಕು, ಆ ಒಂದು ನಿಟ್ಟಿನಲ್ಲಿ ಏನ್ ಮಾಡಬೇಕು ನಮ್ಮ ಕಾರ್ಯತಂತ್ರವನ್ನ ಅಂತ ಹೇಳಿ ಕುಮಾರಸ್ವಾಮಿ ಕೂಡ ಈಗಾಗಲೇ ಆತ್ಮಾವಲೋಕನ ಸಭೆಯಲ್ಲಿ ಒಂದಷ್ಟು ಶಾಸಕರಿಗೆ ಪಾಠವನ್ನ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ರೆಹಮಾನ್, ಥ್ಯಾಂಕ್ ಯು ಸುನಿಲ್.